ಎಲ್ಲರಿಗೂ ನಮಸ್ಕಾರಗಳು. ನಾನು ಡಾಕ್ಟರ್ ಅಬ್ರಹಾಂ ಜೋಸೆಫ್, ಮನಿ ಮ್ಯಾಟ್ರಸ್ ಸಂಸ್ಥೆಯಿಂದ. ನಾನು ನಿಮ್ಮ ಮುಂದೆ ಇನ್ನು ಮುಂಬರುವಂಥ 10-12 ದಿವಸಗಳಲ್ಲಿ ಷೇರು ಮಾರುಕಟ್ಟೆಯ ಬಗ್ಗೆ ನಿಮಗಿರುವಂಥ ಜ್ಞಾನವನ್ನು ಅಭಿವೃದ್ಧಿಪಡಿಸಲಿಕ್ಕೆ ನನ್ನ ಒಂದು ಕಿರುಕಾಣಿಕೆಯನ್ನು ನಿಮ್ಮ ಮೂಲಕ ಇಡ್ತಾ ಇದ್ದೇನೆ. ಇವತ್ತು ಇದರ ಮೊದಲನೆಯ ಭಾಗವಾಗಿದ್ದು, ಷೇರು ಮಾರುಕಟ್ಟೆ ಅಂದರೆ ಏನು, ಯಾವ ರೀತಿ ಅದು ವ್ಯವಹಾರ ನಡೆಸುತ್ತದೆ, ಸರ್ಕಾರ ಅದರ ಮೇಲೆ ಇರುವಂಥ ನಿಯಂತ್ರಣ ಹೇಗಿದೆ, ನಾವು ಯಾವ ರೀತಿಯಾಗಿ ವ್ಯವಹಾರ ಮಾಡ್ಬೋದು, ಅದಕ್ಕೆ ಏನು ನಾವು ಮಾಡಬೇಕು ಅನ್ನುವಂಥ ವಿಚಾರವನ್ನು ಹೇಳ್ತೇನೆ. ಷೇರು ಮಾರುಕಟ್ಟೆ ಪ್ರಪಂಚದಾದ್ಯಂತ ಇವತ್ತು ಬಹಳ ಜನಪ್ರಿಯಗೊಂಡಂಥ ಒಂದು ಷೇರು ಮಾರುಕಟ್ಟೆಯ ವ್ಯವಹಾರವಾಗಿದೆ. 14ನೇ ಶತಮಾನದಿಂದ ಜಗತ್ತಿನಲ್ಲಿ ಈ ಷೇರು ಮಾರುಕಟ್ಟೆ ಪ್ರಾರಂಭವಾಗಿ ಈಗ ಬಹಳ ಜನಪ್ರಿಯವಾದಂಥ ಒಂದು ವ್ಯವಹಾರ ಸಂಸ್ಥೆಯಾಗಿದೆ. ಭಾರತದಲ್ಲಿ 1875ನೇ ಇಸ್ವಿಯಿಂದಲೇ ಈ ಷೇರು ಮಾರುಕಟ್ಟೆ ವ್ಯವಹಾರ ಪ್ರಾರಂಭವಾಗ್ತದೆ. ಮುಂಬೈ ಸ್ಟಾಕ್ ಎಕ್ಸ್ಚೇಂಜ್ 1875ರಲ್ಲಿ ಪ್ರಾರಂಭವಾಗಿ ಆವಾಗಲಿಂದಲೇ ಸ್ವತಂತ್ರ ಪೂರ್ವದಿಂದಲೇ ಈ ಷೇರು ಮಾರುಕಟ್ಟೆ ವ್ಯವಹಾರ ನಡೀತಾ ಇದೆ. ಭಾರತದಲ್ಲಿ ಈಗ ಸೆಕ್ಯೂರಿಟೀಸ್ ಎಕ್ಸ್ಚೇಂಜ್ ಬೋರ್ಡ್ ಮೂಲಕವಾಗಿ ಇದೊಂದು ಸಾಂವಿಧಾನಿಕ ಸಂಸ್ಥೆಯಾಗಿದ್ದು ಕೇಂದ್ರ ಸರ್ಕಾರದ ಹಣಕಾಸು ಇಲಾಖೆ ಇದನ್ನು ನಿಯಂತ್ರಿಸ್ತಾ ಇದೆ. ಈ ಸೆಬಿಯ ಕಂಟ್ರೋಲ್ನಲ್ಲಿ ಈ ಷೇರು ಮಾರುಕಟ್ಟೆಗೆ ಬೇಕಾದಂಥ ಎಲ್ಲ ನಿಯಂತ್ರಣಗಳು, ಕಾಯ್ದೆ ಕಾನೂನುಗಳು ರಚಿತವಾಗಿದ್ದಾವೆ. ಎಲ್ಲ ಕಂಪನಿಗಳು, ಬ್ರೋಕರ್ಗಳು, ಆಮೇಲೆ ನಮ್ಮಂಥ ಇನ್ವೆಸ್ಟರ್ಗಳು, ರಿಟೇಲರ್ಗಳು ಎಲ್ಲವುಗಳು ಇವುಗಳು ರೂಪಿಸಿದಂಥ ನಿಯಮಗಳಡಿ ವ್ಯವಹಾರ ಮಾಡಬೇಕಾಗ್ತದೆ. ಈ ಸೆಬಿ 1993ರಲ್ಲಿ ಪ್ರಾರಂಭ ಆಯಿತು. ಈ ಸೆಬಿಯ ಪ್ರಾರಂಭದೊಂದಿಗೆ ನಮ್ಮ ದೇಶದಲ್ಲಿ ಇನ್ನೂ ಒಂದು ಎಕ್ಸ್ಚೇಂಜ್ ಕೂಡ ಪ್ರಾರಂಭವಾಯಿತು. ಅದರ ಹೆಸರು ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್. ಹಾಗಾಗಿ ಈಗ ನಮ್ಮಲ್ಲಿ 2 ಸ್ಟಾಕ್ ಎಕ್ಸ್ಚೇಂಜ್ಗಳಿದ್ದಾವೆ. ಒಂದು ಮುಂಬೈ ಸ್ಟಾಕ್ ಎಕ್ಸ್ಚೇಂಜ್, 2 ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್. ಬಾಂಬೆ ಸ್ಟಾಕ್ ಎಕ್ಸ್ಚೇಂಜಿನಲ್ಲಿ ಅದರ ಇಂಡೆಕ್ಸ್ ಅಂತ ಹೇಳ್ತೇವೆ, ಅದನ್ನು ಸೆನ್ಸೆಕ್ಸ್ ಅಂತ ಹೇಳ್ತೇವೆ. ಅದರ ಸೆನ್ಸೆಕ್ಸ್ ಈಗ ಸುಮಾರು 84,000 ಆಮೇಲೆ ಈ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜಿನಲ್ಲಿ ಕರೆಕ್ಟಾಗಿ 30 ದೇಶದ ಅತ್ಯುತ್ತಮವಾದಂಥ ಕಂಪನಿಗಳನ್ನು ಆಯ್ಕೆ ಮಾಡಿ ಅವುಗಳಲ್ಲಿ ಇರುವಂಥ ಮಾರುಕಟ್ಟೆ ಬಂಡವಾಳ ಕನಿಷ್ಠ 50,000ಕ್ಕಿಂತ ಜಾಸ್ತಿ ಇದ್ದರೆ ಮಾತ್ರ ಅದು ಉತ್ತಮವಾದಂಥ ಕಂಪನಿಗಳ ನಿರ್ವಹಣಾ ರೀತಿಯನ್ನು ನೋಡಿ ಅವುಗಳನ್ನು ಈ ಮುಂಬೈ ಸ್ಟಾಕ್ ಎಕ್ಸ್ಚೇಂಜ್ನ ಸೆನ್ಸೆಕ್ಸಿಗೆ ಆಯ್ಕೆ ಮಾಡಲಾಗ್ತದೆ. ನಿಮಗೆ ಪರಿಚಯ ಇರುವ ಹಾಗೆ ಅದು ರಿಲಯನ್ಸ್ ಇಂಡಸ್ಟ್ರೀಸ್ ಇರ್ಬೋದು, ಇನ್ಫೋಸಿಸ್ ಇರ್ಬೋದು, HDFC ಬ್ಯಾಂಕ್ಗಳಿರ್ಬೋದು, ಈ ರೀತಿಯ ಅತ್ಯಂತ ಪ್ರಮುಖವಾದಂಥ ಕಂಪನಿಗಳನ್ನು ಮಾತ್ರ ಅದರಲ್ಲಿ ಈ ಸೆನ್ಸೆಕ್ಸ್ ಡಿಸೈಡ್ ಮಾಡಲಿಕ್ಕಾಗಿ ಸೇರಿಸಿಕೊಂಡಿರ್ತಾರೆ. ಅದೇ ರೀತಿಯಲ್ಲಿ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜಲ್ಲಿ ಅದರ ಸೆನ್ಸೆಕ್ಸನ್ನು ನಾವು ನಿಫ್ಟಿ 50 ಅಂತ ಹೇಳ್ತೇವೆ. ಇಲ್ಲಿ 50 ಅತ್ಯುತ್ತಮವಾದಂಥ ಕಂಪನಿಗಳು ಇದ್ದಾವೆ. ಬಾಂಬೆ ಸ್ಟಾಕ್ ಎಕ್ಸ್ಚೇಂಜಲ್ಲಿ 30 ಇದ್ದರೆ ಇಲ್ಲಿ 50 ಇದೆ. ಇನ್ನೂ ಒಂದು 20 ಅತ್ಯುತ್ತಮವಾದಂಥ ಕಂಪನಿಗಳನ್ನು ಸೇರಿಸಿ ಅದರ ಪರಿಣಾಮಗಳನ್ನು, ಅದರ ವ್ಯವಹಾರಗಳನ್ನು ಗಮನಿಸಿಕೊಂಡು 50 ಕಂಪನಿಗಳ ಆಧಾರದ ಮೇಲೆ ಈ ಇಂಡೆಕ್ಸನ್ನು ಡಿಸೈಡ್ ಮಾಡಲಾಗ್ತದೆ. ಈ 2 ಕಂಪನಿಗಳಲ್ಲಿ ಅಂದರೆ ಸ್ಟಾಕ್ ಎಕ್ಸ್ಚೇಂಜ್ಗಳಲ್ಲಿ ಎಲ್ಲ ಸೇರಿ ಸುಮಾರು 8,000 ಕಂಪನಿಗಳು ಲಿಸ್ಟೆಡ್ ಆಗಿದ್ದಾವೆ. 8,000 ಕಂಪನಿಗಳು ಲಿಸ್ಟೆಡ್ ಆಗಿದೆ ಅಂತ ಹೇಳಿದ್ರೆ 8,000 ಕಂಪನಿಗಳು ಅತ್ಯುತ್ತಮವಾದಂಥ ಕಂಪನಿಗಳಂತ ಹೇಳಲ್ಲ. ಸಾಮಾನ್ಯವಾಗಿ ನಿಫ್ಟಿ 50ಯಲ್ಲಿ ಬರುವಂಥ 50 ಕಂಪನಿಗಳು ಬಹಳ ಅತ್ಯುತ್ತಮವಾದಂಥ ಕಂಪನಿಗಳು. ಅದರಲ್ಲಿ ನಾವು ತಕ್ಕ ಕಾಲದಲ್ಲಿ ಸರಿಯಾದ ಸಮಯಕ್ಕೆ ನಾವು ಇನ್ವೆಸ್ಟ್ ಮಾಡಿದರೆ ನಮ್ಮ ಹಣ ಸುರಕ್ಷಿತವಾಗಿರ್ತದೆ. ಆಮೇಲೆ ಆ ಕಂಪನಿ ಬೆಳೆದ ಹಾಗೆ ನಾವು ಹಾಕಿದಂಥ ಹಣ ಸಹ ವೃದ್ಧಿ ಆಗುತ್ತದೆ, ನಮಗೆ ಡಿವಿಡೆಂಡ್ ಸಿಗ್ತದೆ. ಮಾರ್ಕೆಟ್ ಅಪ್ರಿಸಿಯೇಷನ್ ಆದಾಗ ಅದರ ಬೆಲೆ ಜಾಸ್ತಿ ಆಗುತ್ತೆ. ದೀರ್ಘಕಾಲದ ಹೂಡಿಕೆಗೆ ಈ ನಿಫ್ಟಿ ಷೇರುಗಳಲ್ಲಿ ಹೂಡಿಕೆ ಮಾಡಿದರೆ ಒಳ್ಳೆಯ ಆದಾಯ ಬರ್ತದೆ, ಒಳ್ಳೆಯ ಹಣ ಸಹ ಹರಿದು ಬರ್ತದೆ. ಸಾಮಾನ್ಯವಾಗಿ ನಿಫ್ಟಿ 50ಯಲ್ಲಿ ಹಾಕಿದರೆ ಒಂದು ವರ್ಷಕ್ಕೆ ಸುಮಾರು 12ರಿಂದ 15% ಅಭಿವೃದ್ಧಿಯನ್ನು ಅಥವಾ ಕ್ಯಾಪಿಟಲ್ ಅಪ್ರಿಷಿಯೇಷನ್ನ ನಾವು ನೋಡ್ಬೋದು. ನಾವು ಶೇರ್ ಮಾರ್ಕೆಟಲ್ಲಿ ಅಕೌಂಟ್ಗಳನ್ನು ಓಪನ್ ಮಾಡಬೇಕಂದ್ರೆ ಅಥವಾ ವ್ಯವಹಾರ ಮಾಡ್ತಾರೆ ನಮಗೆ ಡಿಮ್ಯಾಟ್ ಅಕೌಂಟ್ ಬೇಕಾಗ್ತದೆ. ನಾವು ನೇರವಾಗಿ ಷೇರುಗಳನ್ನು ತೆಗೆದುಕೊಳ್ಳಲಿಕ್ಕೆ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜಿಂದ ಆಗಲಿ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜಿಂದ ಆಗಲ್ಲ. ನಾವು ಮೊದಲು ಏನು ಮಾಡಬೇಕು, ನಾವು ಬ್ರೋಕರ್ ಸಂಸ್ಥೆಗಳು ನೀಡುವಂಥ ಡಿಮ್ಯಾಟ್ ಅಕೌಂಟ್ಗಳನ್ನು ತಗೊಳ್ಬೇಕಾಗ್ತದೆ. ಸೊ ಡಿಮ್ಯಾಟ್ ಅಕೌಂಟ್ನಲ್ಲಿ ಯಾವ ರೀತಿ ನಾವು ಬ್ಯಾಂಕ್ ಅಕೌಂಟನ್ನು ಓಪನ್ ಮಾಡ್ತೇವೆ ಅದೇ ರೀತಿ ಡಿಮ್ಯಾಟ್ ಅಕೌಂಟನ್ನು ಓಪನ್ ಮಾಡಬೇಕು. ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡಲಿಕ್ಕೆ ನಮ್ಮ ಆಧಾರ್ ಕಾರ್ಡ್ ಬೇಕಾಗುತ್ತದೆ, ಪಾನ್ ಕಾರ್ಡ್ ಬೇಕಾಗುತ್ತದೆ.
ಹಾಗೆ ಬ್ಯಾಂಕ್ ಅಕೌಂಟ್ ಬೇಕಾಗುತ್ತದೆ. ಸೊ ಬ್ರೋಕರ್ ಸಂಸ್ಥೆಗಳು ನೀಡಿದಂಥ ಆ್ಯಕ್ಸಸ್ಸನ್ನು ಉಪಯೋಗಿಸ್ಕೊಂಡು ನಾವು ಡಿಮ್ಯಾಟ್ ಅಕೌಂಟನ್ನು ಓಪನ್ ಮಾಡ್ಬೋದು. ಸೊ ಇದಿಷ್ಟು ಇವತ್ತಿನ ಮೊದಲನೇ ದಿವಸ. ನಿಮಗೆ ಸ್ವಲ್ಪವಾಗಿ ಮುಂಬರುವಂಥ ದಿವಸಗಳಲ್ಲಿ ಶೇರ್ ಮಾರುಕಟ್ಟೆ ಬಗ್ಗೆ ಯಾವ ರೀತಿ ವ್ಯವಹಾರ ಮಾಡಬೇಕು ಅನ್ನೋದ್ರ ಬಗ್ಗೆ ಮುಂದಿನ 10 ಅಥವಾ 12 ಸಂಚಿಕೆಗಳಲ್ಲಿ ನಿಮಗೆ ಸಂಕ್ಷಿಪ್ತವಾಗಿ ತಿಳಿಸ್ತೇನೆ. ಹೆಚ್ಚಿನ ವಿವರಗಳಿಗಾಗಿ ನೀವು ಇದನ್ನು ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ದಯಮಾಡಿ ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಆಮೇಲೆ ಲೈಕ್ ಮಾಡಿರಿ. ಥ್ಯಾಂಕ್ ಯು. ಹ್ಯಾವ್ ಎ ವಂಡರ್ಫುಲ್ ಡೇ.